ಅದ್ದೂರಿಯಾಗಿ ಜರುಗಿದ ಗೌರಿ ಗಣೇಶ ಉತ್ಸವ. ಗಣೇಶ್ ವಿಸರ್ಜನೆ ವೇಳೆ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದಂತಹ ಯುವಕರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ದತ್ತಾತ್ರೇಯ ನಗರದ ಬಾಲ ಗಜಾನನ ಮಿತ್ರ ಮಂಡಳಿಯವರು ಸತತ 29ನೇ ವರ್ಷದ ಗೌರಿ ಗಣೇಶ ಹಬ್ಬವನ್ನು ಸಾಂಸ್ಕೃತಿಕ ಹಾಗೂ ವಿಜೃಂಭಣೆಯಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ತೇರದಾಳ್ ಮತಕ್ಷೇತ್ರದ ಶಾಸಕರಾದಂತಹ ಸಿದ್ದು ಸವದಿ ಅವರು ಬಂದು ದೇವರ ಆಶೀರ್ವಾದವನ್ನು ಪಡೆದರು. ಬೆಳಗ್ಗೆ ಗಣೇಶ ವಿಗ್ರಹವನ್ನು ತಂದು ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಸೇವೆ ನಡೆಸಿದರು. ನಂತರ ಸಂಜೆ ಗಣೇಶ ವಿಗ್ರಹದ ಮೇಲೆ ಹಾಕಿರುವಂತಹ ಬಂಗಾರ ಹಾಗೂ ಬೆಳ್ಳಿಯ ಆಭರಣ ಮತ್ತು ವಿವಿಧ ಪೂಜಾ ಸಾಮಗ್ರಿಗಳನ್ನು ಸಾರ್ವಜನಿಕವಾಗಿ ಸವಾಲು ಮಾಡಿ ಸಂಜೆ ವಿವಿಧ ಬೀದಿಗಳಲ್ಲಿ ಗಣೇಶ ವಿಗ್ರಹವನ್ನು ಮೆರವಣಿಗೆ ಮೂಲಕ ಡಿಜೆ ಹಚ್ಚಿ ಯುವಕರೆಲ್ಲರೂ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿ ರಾತ್ರಿ ಗಣೇಶ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ ಬಾವಿಯಲ್ಲಿ ವಿಸರ್ಜನೆಯನ್ನು ಮಾಡಿದರು. ಈ ಮೆರವಣಿಗೆಯಲ್ಲಿ ಯಾರಿಗೂ ಯಾವುದೇ ರೀತಿಯಾದಂತಹ ಗದ್ದಲ ಗಲಾಟೆ ಇನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಮತ್ತು ಬಾಲಗಜಾನನ ಮಿತ್ರ ಮಂಡಳಿಯವರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು. ವರದಿ ಶಾನೂರ್ ಗೋಲ್ಬಾವಿ, ಸಂಪಾದಕರು ದಿಲೀಪ್ ದಾಶಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಗಣಪತಿ ಮುಗಿಸಾಕೈತಿ. ಒಂದೇ ವರ್ಷ ಒಂದು 5-6 ಮಂದಿ ಇದ್ದೀವಿ. ಈಗ ಐತಿ 100 ಮಂದಿ ಆಗಿದ್ವು, 100 ಹುಡುಗು ಆಗ್ಯಾವು. ಎಲ್ಲ ಐತಿ ಅನ್ನ ಪ್ರಸಾದ ಮಾಡ್ತಿರ್ತೀವಿ. ಒಂದೇ ಜನಕ್ಕನ ಬೆಳಗ್ಗೆ ತಂದ ಸಾಯಂಕಾಲ ಯಾವ ತರ ವಿಶೇಷ ಇರ್ತೈತ್ರಿ? ಬೆಳಿಗ್ಗೆ ಅನ್ನ ಸಂತರ್ಪಣೆ ಮಾಡಿರ್ತೀವಿ. ಒಂದು ಆನಂತರ ಐತಿ ಡಿಜೆ ಇರ್ತೈತಿ. ಡಿಜೆ ಮುಖಾಂತರ ಅಗದಿ ಶಾಂತಿ ರೀತಿ ಇಲ್ಲ ಬಂದ್ ಯಾವ ಹೇಳಿ ನಮಗೇನ ಡಿಜೆ ಬಂದ್ ಮಾಡತ್ತೆ ಈಶಿಂದ ನಾವು ಅಗದಿ ಶಾಂತ ರೀತಿಯಿಂದ ಎಲ್ಲ ಡಿಜೆ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಹೆಸರು? ವಿನಾಶ್ ರಾವಳ. ನನ್ನ ಮಿತ್ರ ಮಂಡಳಿ ದತ್ತಾತ್ರೇಯ ಗುಡಿ ಹತ್ತಿರ ಈ ಯುವಕ ಮಂಡಳಿಯವರು ಪ್ರತಿ ವರ್ಷ ಒಂದೇ ದಿನದ ಗಣಪತಿ ಉತ್ಸವವನ್ನು ಮಾಡಿದ್ರು ಗಣಪತಿ ತರುವುದರಿಂದ ಹಿಡಿದು ಕಳಿಸುವವರೆಗೂ ಯಾವ ಗಲಭೆಗಳನ್ನು ಮಾಡದೆ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬಂದು ಅನ್ನ ಪ್ರಸಾದವನ್ನು ಸಹ ಮಾಡಿಸಿರುತ್ತಾರೆ. ಕರೆಯಲ್ಲಿ ಎಲ್ಲ ಯುವಕರೇ ಕೂಡಿಕೊಂಡು ಇದನ್ನು ಒಂದು ದಿವಸದ ಗಣಪತಿ ಮಾಡ್ತಾರೆ. ಇದು ಒಂದು ಹೇಳ್ಬೇಕಂತಂದ್ರೆ ಇದು 29ನೇ ವರ್ಷ. ಇಷ್ಟು ವರ್ಷದ ತನ ಒಂದು ಗಲಭೆ ಇರಲಾರ್ದ ಏನೂ ಇರಲಾರ್ದ ಅಗದಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಪ್ರಮಾಣದಾಗ ಇಷ್ಟು 21 ವರ್ಷ ಬರೀ ಯುವಕರಷ್ಟ ಕುಡ್ಕೊಂಡ್ ಮಾಡ್ಕೊಂಡ್ ಬಂದಿದ್ದು ಒಂದು ದೊಡ್ಡ ಮಾತಾಗಿರ್ತದೆ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಸೌದಿ ಅಂತ. 29 ವರ್ಷ ಆಯ್ತು. ಏನು ಗಲಭೆ ಏನೂ ಇಲ್ಲ, ಜಗಳ ಏನೂ ಇಲ್ಲ. ಒಂದು ಅನುಕೂಲ ತಕ್ಕಂಗೆ ಮಾಡ್ಕೊಂಡು ಹೊಂಟೇವೆ ಎಲ್ಲಾನು.
ಒಟ್ಟು ಏನು ಒಂದು ಗಲಭೆ ಏನು ಒಂದು ಒಟ್ಟು ಯಾರಿಗೂ ತೊಂದರೆ ಮಾಡ್ಲಾರಂಗ ಒಟ್ಟು ಸರ್ಕುಲ್ ಆಗಿ ಎಲ್ಲರಿಗೂ ಅನುಕೂಲ ಆಗೋ ಮಾಡ್ಕೊಂಡು ಹೊಂಟೆವು. ಏನು 29 ವರ್ಷ ಒಳಗೂ ಏನು ಯಾರಿಗೂ ಏನೂ ಆಗಿಲ್ಲ. ಅಗದಿ ಪತ್ರ ನಡೀತಿ, ಎಲ್ಲ ನಡೀತೈತಿ. ಎಲ್ಲರಿಗೂ ಅನುಕೂಲ ತಕ್ಕ ಮಾಡ್ಕೊಂಡು ಹೊಂಟೆವು. ದತ್ತಾತ್ರೇಯ ಏರಿಯಿಂದ ಒಂದು ಹೆಸರು, ಒಂದು ಊರಾಗ ಒಂದು ಬನಟ್ಟಿ ವತಿಯಿಂದ ಹೆಸರು ಐತಿ, ಅರ್ಥ ಮಸ್ತೇನಿಲ್ಲ. ಪರಶುರಾಮ್ ಚರಿಕೆ ಅಂತ. ಮತ್ತು ಅನ್ನ ಪ್ರಸಾದ ಯಾವುದು ನಮ್ಗೆ ಜಗ ಏನಿಲ್ಲ. ನಾವು ಡಿ ಜೆ ಮಕ್ಕಳು ಹಚ್ಚತ್ತೀವ ಮತ್ತು ಏನು